ಶೂ ಹಾಕೊಂಡು ಎತ್ತುತ್ತಾ ಇದ್ದೀನಿ. ದೇವರೇ ಕ್ಷಮೆ ಇರಲಿ. 4 ಸಲ ಹತ್ತಿರ್ಬೋದು ಚಿಕ್ಕವನಿದ್ದಾಗ, ಈಗಲೂ ಚಿಕ್ಕವನೇ. ಚಿರತೆ ಕಾಟಗಳೈತಂತೆ. ಇದೆಲ್ಲ ಮುಜರೆ ಇಲಾಖೆಗೆ ಸರಿ ಐತಂತೆ. ಬುದ್ಧ ಪೂರ್ಣಿಮೆ ದಿನ ಬಂದ್ಬಿಟ್ಟು ಕಡ್ಬಿಟ್ಟು ಹೋಗ್ತಾರಂತೆ. ಈಗ ಮಳೆಗಾಲ ಅಲ್ವಾ, ಎಲ್ಲೆಲ್ಲೂ ಹಸಿರು ತುಂಬಿ ತುಳುಕ್ತಿದೆ. ಕಾಲದಿಂದ ನಮಗ್ ಸುಳ್ಳು ಹೇಳ್ಕೊಂಡೇ ಬಂದ್ಬಿಟ್ರು. ನೋಡಿ ತುಂಬಾ ಖುಷಿ ಆಯ್ತು. ನಿಮ್ನ ಹ್ಯಾಪಿ. ಸ್ಲಿಪ್ಪರು ಶೂಗಳನ್ನ ಹಾಕೋ ಬರ್ಬೇಡಿ. ಒಳಗೆ ಶಿವ ಅವನೇ ದೇವ್ರೈತೆ, ಆ ಸಿಡಿಲು ದೇವ್ರಿಗೆ ತಾಗ್ತದೆ. ಸೋಲಾರ್ ವ್ಯವಸ್ಥೆ ಮಾಡವ್ರೆ ಮೇಲ್ಗಡೆ. ಸುಮ್ನೆ ಇರ್ಲಿ, ಒಂದ್ ಡೈಲಾಗ್ ಒಂದ್ಬಿಟ್ಟೆ. ಹತ್ತಕ್ಕೆ ತುಂಬಾ ಕಷ್ಟ ಬೆಟ್ಟನ, ಆದ್ರೆ ಇಳಿಯಕ್ಕೆ ಆರಾಮ್ಸೆ ಇಳಿಬಹುದು. ನೀವು ನೋಡ್ತಾ ಇರೋದು ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಅಂತ. ಇದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಹೋಬಳಿಲೈತೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋದ, ಬೆಟ್ಟದ ವಿಶೇಷತೆ ಬಗ್ಗೆ. ಇದು ಎಂಟ್ರೆನ್ಸು ನೋಡ್ತಾ ಇರ್ಬೋದು. 2 ಆನೆ ಇದೆಯಲ್ಲ, ಅವೆರಡು ಆನೆ ಜೊತೆಗೆ ಹಿಂದ್ಗಡೆ 2 ಆನೆ ಐತೆ. ಓ, ದೊಡ್ಡದು ಆಮೆ ಬೇರೆ ಇದೆ. ಆ 4 ಆನೆಗಳನ್ನ ಮೈಸೂರು ರಾಜರು ಇಲ್ಲಿಗೆ ಕೊಡುಗೆಯಾಗಿ ನೀಡಿದ್ರಂತೆ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡವ್ರೆ ನೋಡಿ ಕಲ್ಲಿನಿಂದ, ಅಷ್ಟು ಅಟ್ರಾಕ್ಟಿವ್ ಆಗೈತೆ. ಬನ್ನಿ ಸ್ವಲ್ಪನೇ ಈ ಬೆಟ್ಟದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬೆಟ್ಟ ಹತ್ತುತ್ತಾ ಇದ್ದೀನಿ, ಶೂ ಹಾಕೊಂಡು ಎತ್ತುತ್ತಾ ಇದ್ದೀನಿ. ದೇವರೇ ಕ್ಷಮೆ ಇರಲಿ. ಇದ್ದು ಕರೆಕ್ಟಾಗಿ ಮಾಹಿತಿಗಳು ನನಗೆ ಗೊತ್ತಿಲ್ಲ. ಯಾವ ಥರ ಮಾಹಿತಿಗಳು ಅಂದರೆ, ಪ್ರಾಪರ್ ಆಗಿ ಮೆಟ್ಲು ಕೆಲವೊಂದರಲ್ಲಿ ಕೆಲವೊಂದು ಪ್ರಾಪರ್ ಆಗಿ ಯಾರು ಹೇಳ್ತಾ ಇಲ್ಲ. ಮೆಟ್ಲುಗಳು ಅಷ್ಟಿದೆ ಎಷ್ಟಿದೆ ಅಂತ ಹೇಳ್ತಾರೆ. ಕೆಲವರು 3000 ಚಿಲ್ಲರೆ, ಕೆಲವರು 2900 ಚಿಲ್ಲರೆ ಎಲ್ಲ ಹೇಳ್ತಾವ್ರೆ. ಅದ್ರ ಬಗ್ಗೆ ನನಗೆ ಮೆಟ್ಲುಗಳ ಬಗ್ಗೆ ಕರೆಕ್ಟಾಗಿ ನಿಖರವಾಗಿ ಮಾಹಿತಿ ನನಗೆ ಗೊತ್ತಿಲ್ಲ. ಬನ್ನಿ ಈ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋದ. ತುಂಬ ವರ್ಷ ಆಯಿತು ಬೆಟ್ಟ ಹತ್ತಿ. ಇದನ್ನ ಹತ್ತತ್ರ 4 ಸಲ ಹತ್ತಿರ್ಬೋದು ಚಿಕ್ಕವನಿದ್ದಾಗ, ಈಗಲೂ ಚಿಕ್ಕವನೇ. ತುಂಬ ಚಿಕ್ಕವನಿದ್ದಾಗ 4 ಸಲ ಹತ್ತಿದ್ದೀನಿ. ದೀಪಾವಳಿ ಅಮಾವಾಸ್ಯೆ ದಿನ ಎಲ್ಲ ಬೆಟ್ಟ ಹತ್ತಕ್ಕೆ ಬರ್ತಾರೆ. ಅಮಾವಾಸ್ಯೆ ದಿನ, ಆಮೇಲೆ ದೀಪಾವಳಿ ದಿನ. ನೀವು ನೋಡ್ತಾ ಇರ್ಬೋದು, ಮಧ್ಯ ಈ ಥರ ಕಂಬಗಳವೆ. ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ, ಇರಲಿ. ನೋಡ್ತಾ ಇರ್ಬೋದು, ಕಲ್ಲಿನಲ್ಲಿ ಕೆತ್ತನೆ ಮಾಡವ್ರೆ ಚಿತ್ರನ ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ. ಚೋಳರ ಕಾಲದಲ್ಲಿ 1000 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಕಲ್ಲಲ್ಲಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡವ್ರೆ ನೋಡಿ, ತುಂಬ ಚೆನ್ನಾಗಿದೆ. ಅಲ್ಲಿ ನೋಡ್ತಿರ್ಬೋದು ದೊಡ್ಡದೊಂದು ಕಲ್ಲು ಕಾಣ್ತಿದೆ. ಆ ಕಲ್ಲನ್ನ ಜೇನು ಕಲ್ಲು ಬೆಟ್ಟ ಅಂತೇನೋ ಕರೀತಾರಂತೆ. ಯಾಕೆ ಅಂದ್ರೆ ವರ್ಷದ 365 ದಿನ ಪ್ಲಸ್ 1 ದಿನ ಯಾವಾಗ್ಲೂ ಅಲ್ಲಿ ಜೇನು ಕಟ್ಟಿರುತ್ತಂತೆ. ನೋಡ್ತಿರ್ಬೋದು ಮೇಲ್ಗಡೆ ವ್ಯೂ. ಸ್ವಲ್ಪ ದೂರ ಬಂದಿದ್ದೀನಿ, ಬೆಂಕಿಯಾಗಿ ಕಾಣ್ತಿದೆ. ಇಲ್ಲಿ ನೋಡಿ, ಬೆಟ್ಟದಾಗ ಬರ್ತೀರಾ ಸರಿ, ಆದರೆ ಎಲ್ಲಾದ್ರೂ ಕಪಿಚೆಷ್ಟೆಗಳು ನಿಲ್ಸಲ್ಲ. ಈ ಸುಂದರವಾದ ಪ್ರಕೃತಿಯಲ್ಲಿ ಈ ಥರ ಪ್ಲಾಸ್ಟಿಕ್ ಕಡ ಹಾಕಿ ಸಾಯ್ತೀರ. ವಾಟರ್ ಬಾಟಲ್ಲು ತರ್ತೀರಾ, ನೀರು ಕುಡಿತೀರಾ, ಮುಗಿಸ್ತೀರಾ, ಮತ್ತೆ ರಿಟರ್ನ್ ತಗೊಂಡೋಗಿ ನಿಮಗೆ ಎಲ್ಲಾದ್ರೂ ಕಪಿಚೆಷ್ಟೆ ಅಂತೂ ಬಿಡೋದಿಲ್ಲ. ಇಲ್ಲಿ ಬರೀ ಪ್ಲಾಸ್ಟಿಕ್ಕು. ಪಾಪ ಸ್ವಚ್ಛ ಭಾರತ್ ಅಭಿಯಾನ್ ಅಂತ ಮೋದಿಯವ್ರು ಹೇಳ್ತಾರೆ. ಅವರೊಬ್ರು ಏನು ಮಾಡೋಕ್ಕಾಗುತ್ತೆ ಅಲ್ವಾ? ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ. ಪ್ಲಾಸ್ಟಿಕ್ ಹೌದು ಬೇಕು, ಪ್ಲಾಸ್ಟಿಕ್ ಬೇಕೇ ಬೇಕು, ಆದರೆ ಆದಷ್ಟು ಕಡಿಮೆ ಮಾಡ್ಬೋದಲ್ಲ. ಇವಾಗ ನಾನು ವಾಟರ್ ಬಾಟಲ್ ತಂದಿದ್ದೀನಿ, ನೀರು ಕುಡಿತೀನಿ, ಖಾಲಿ ಆಗುತ್ತೆ, ಮತ್ತೆ ತಗೊಂಡೋಗ್ತೀನಿ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕಟ್ಟವ್ರೆ. ಅವಾಗ್ಲೇ 900-1000 ವರ್ಷದಿಂದನೇ ಚೋಳರ ಕಾಲದಲ್ಲಿ ಕಟ್ಟಿರೋದು ಇದು. ಎಷ್ಟು ಸುಂದರವಾಗಿ ಕಟ್ಟವ್ರೆ. ಇಲ್ಲಿ ಎಲ್ಲ
ಸರಿಯಾದ ನಿಗಾ ವಹಿಸ್ತಾ ಇಲ್ಲ ಇಲ್ಲಿ, ಎಲ್ಲ ಹಾಳಾಗ್ಬಿಟ್ಟಿದೆ. ಆದರೆ ಇದೆಲ್ಲ ಮುಜರೆ ಇಲಾಖೆಗೆ ಸೇರೈತಂತೆ. ಪ್ಲೇಸು ತುಂಬ ಚೆನ್ನಾಗೈತೆ, ಆದರೆ ಸರಿಯಾದ ಕ್ರಮ ನಿಗಾ ವಹಿಸಿಲ್ಲ, ಎಲ್ಲ ಹಾಳಾಗೈತೆ. ಮುಜರೆ ಇಲಾಖೆ ಕ್ರಮ ವಹಿಸಿ ಮಾಡಿದ್ರೆ ಇದು ತುಂಬ ಅದ್ಭುತವಾದ ಪ್ಲೇಸ್ ಆಗುತ್ತೆ, ಪ್ರವಾಸಿ ತಾಣ ಆಗುತ್ತೆ. ಆಮೇಲೆ ಈ ವರ್ಷಕ್ಕೊಂದ್ಸಲ ಟಿಬೇಟಿಯನ್ ಅವರು ಇಲ್ಲಿ ಬರ್ತಾರಂತೆ, ಬುದ್ಧ ಪೌರ್ಣಮಿ ದಿನ. ಅವ್ರ ನಂಬಿಕೆ ಒಂದಿಲ್ಲಿ ಬಟ್ಟೆ ಕಟ್ಬಿಟ್ಟು ಹೋದ್ರೆ ಅವ್ರು ಏನು ಅನ್ಕೊಂಡಿರ್ತಾರೆ ಅದೆಲ್ಲ ಆಗುತ್ತಂತೆ ಅಂತ ಅವಾಗ್ಲಿಂದ ನಂಬಿಕೆ ಐತಂತೆ. ಅದು ಪ್ರತಿ ವರ್ಷ ಅವರು ಮಾಡ್ಕೊಂಡು ಬರ್ತಾವ್ರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತೀನಿ ತಾಳಿ. ಇದೆಲ್ಲ ಅವರೇ ಕಟ್ಟಿರೋದು ಟಿಬೇಟಿಯನ್ಸು. ಬುದ್ಧ ಪೌರ್ಣಮಿ ದಿನ ಬಂದ್ಬಿಟ್ಟು ಕಟ್ಬಿಟ್ಟು ಹೋಗ್ತಾರಂತೆ. ಏನೋ ಅವ್ರದ್ದೇ ಆದಂಥ ಒಂದು ಆಚಾರ ವಿಚಾರ ಸಂಸ್ಕೃತಿ, ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿರೋ ಮಾಹಿತಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಏನು ಗೊತ್ತಾ, ಈ ಪ್ಲೇಸು ತುಂಬ ಚೆನ್ನಾಗಿದೆ. ಯಾರು ದಯವಿಟ್ಟು ಒಬ್ಬರೇ ಬರಕ್ಕೆ ಹೋಗ್ಬೇಡಿ. ಇಲ್ಲಿ ಚಿರತೆ ಕಾಟಗಳಂತೆ. ಯಾಕೆ ಬೇಕು, ದೊಡ್ಡವ್ರು ಹೇಳ್ತಾರಲ್ಲ ಗ್ರಾಚಾರ ಅಂತ, ಅದರಿಂದ ಫ್ರೆಂಡ್ಸ್ಗಳನ್ನ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬನ್ನಿ. ಪ್ಲೇಸ್ ತುಂಬ ಚೆನ್ನಾಗೈತೆ. ನಂತರ ಎಲ್ಲ ಒಬ್ಬೊಬ್ಬರೇ ಬರಕ್ಕೆ ಹೋಗ್ಬೇಡಿ. ಯಾಕೆ ಬೇಕು ಗ್ರಾಚಾರ ಅಲ್ವಾ. ಪ್ಲೇಸ್ ಮಾತ್ರ ಚಿಂದಿಯಾಗೈತೆ. ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ, ಗಿರಿ ಬೆಟ್ಟ, ಶ್ರೀಗಿರಿ ಬೆಟ್ಟ ಅಂತೆಲ್ಲ ಕರೀತಾರಂತೆ. ಈಗ ಮಳೆಗಾಲ ಅಲ್ವಾ, ಎಲ್ಲೆಲ್ಲೂ ಹಸಿರು ತುಂಬಿ ತುಳುಕ್ತಿದೆ. ಮಳೆ ಚೆನ್ನಾಗಿ ಹುಯ್ಕಡ್ತೈತೆ. ಆದರೆ ಏನು ಗೊತ್ತಾ ಬೇಜಾರು, ನಮ್ಮ ಕರ್ನಾಟಕದಲ್ಲಿ ಕಮ್ಮಿ ಅಂದರೆ 33% ನೇಚರ್ ಇರಬೇಕು, ಮರ ಗಿಡಗಳು. ಆದರೆ 21%ಗಿಂತ ಕಮ್ಮಿ ಐತೆ. ಅದೇ ಬೇಜಾರು. ಎಲ್ಲ ಕಾಲದಿಂದನೂ ನಮಗೆ ಚಿಕ್ಕದ್ರಿಂದ ಗಿಡ ನೆಡಿ, ಮರ ನೆಡಿ ಅಂತ ಹೇಳ್ಕೊಂಡೇ ಬಂದರು. ಆದರೆ ನೀವು ಸೂಕ್ಷ್ಮ ಗಮನಿಸಿ, ಶಾಲೆ ಕಾಲೇಜುಗಳಲ್ಲೇ ಮರಗಳು ಕಡ್ದು ಎಲ್ಲ ಬಿಲ್ಡಿಂಗ್ ಕಟ್ತಾವ್ರೆ. ಕಾಲದಿಂದ ನಮಗೆ ಸುಳ್ಳು ಹೇಳ್ಕೊಂಡೇ ಬಂದ್ಬಿಟ್ರು. ನಾನು ಅಲ್ಪ ಸ್ವಲ್ಪ ನೆಟ್ಟಿದ್ದೀನಿ ಮರಗಳ. ಅದರಿಂದ ಇಲ್ಲಿ ಏನೋ ಮಾತಾಡ್ತಾ ಇದ್ದೀನಿ ಅಂದರೆ ಅದೇ ಕಾರಣ. ಈಗ ನಾನೇ ಸರಿ ಇಲ್ದೇನೆ ನಿಮ್ಗೆ ಹೇಳೋದು ಅಂದರೆ ಅಷ್ಟು ಸರಿ ಅನ್ಸಲ್ಲ ಅಲ್ವಾ. ಸಿಕ್ಕಾಬಟ್ಟೆ ಸುಸ್ತಾಗ್ತೈತೆ. ಹತ್ತತ್ರ ಅರ್ಧ ಬೆಟ್ಟ ಹತ್ತಿರ್ಬೋದು ಅನ್ಕೋತೀನಿ. ಟಿಬಿಟಿಯನ್ಸ್ ಅವ್ರು ಬರ್ತಾವ್ರೆ, ನೀವು ನೋಡ್ತಾ ಇರ್ಬೋದು. ಹಾಯ್, ಕನ್ನಡ ಸ್ವಲ್ಪ ಕನ್ನಡ ಬರುತ್ತಾ? ಸ್ವಲ್ಪ ಅವಾಗ ಬರ್ತಾ ಇರ್ತೀರಾ? ಅವಾಗ ಬರ್ತಾ ಇರ್ತೀರಾ ಅಂತ. ಹಾ. ನಿಮ್ದು ಯಾವ ಊರು? ಬೈಲ್ಕೊಪ್ಪ. ಹಾ. ನೋಡಿ ತುಂಬಾ ಖುಷಿ ಆಯ್ತು ನಿಮ್ನ. ಹ್ಯಾಪಿ. ತುಂಬಾ ಖುಷಿ. ಹಾ ಸರಿ, ಬಾಯ್. ಹೇಳಿದ್ನಲ್ಲ, ಟಿಬಿಟಿಯನ್ಸ್ ಅವ್ರು ಸಿಕ್ಕಿದ್ರು. ಟಿಬಿಟಿಯನ್ಸು ನೀವು ಅವ್ರನ್ನ ಸೂಕ್ಷ್ಮ ಗಮನಿಸಿ, ಅವರು ಯಾವುದೇ ತರ ಜಗಳಗಳು ಕಿರಿಕಳಿ ಏನು ಮಾಡ್ಕೊಳ್ಳಲ್ಲ. ಅವ್ರದ್ದೇ ಒಂದಂತ ಒಂದು ಕಲ್ಚರ್ನ ಫಾಲೋ ಮಾಡ್ತಾರೆ. ಅವ್ರದ್ದೇನು ಅಂದರೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, 1956 ಟಿಬೇಟಿಯನ್ನು ದೇಶ ಅವ್ರನ್ನೇನೋ ಹೊರಗಡೆ ಆಗ್ತಂತೆ, ಅಥವಾ ಚೀನಾನ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅವಾಗ 1956 ನಿಜಲಿಂಗಪ್ಪ ಅವರೇನೋ ಮುಖ್ಯಮಂತ್ರಿ ಆಗಿದ್ರು. ಅವಾಗ ಇವರು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಭಾಗಗಳಿಗೆ ಬಂದು ಸೇರ್ಕೊಂಡ್ರು. ಅದರಲ್ಲೂ ಒಂದು ಬೈಲ್ಕೊಪ್ಪ. ಎಲ್ಲ ತುಂಬ ಜನ ಬೈಲ್ಕೊಪ್ಪನ ಕೊಡಗು ಜಿಲ್ಲೆ ಅಂತ ತಪ್ಪು ತಿಳ್ಕೊಂಡವ್ರೆ. ಇಲ್ಲ, ಅದು ಮೈಸೂರು ಡಿಸ್ಟಿಕ್ಗೆ ಸೇರೈತೆ. ಅವರು ತುಂಬ ಶಾಂತ ಮನಸ್ಸಿನವರು, ತುಂಬ ಏನಿಲ್ಲ, ಏನು ಹೇಳೋದು, ತುಂಬ ಒಳ್ಳೆ ವ್ಯಕ್ತಿಗಳು. ನೀವು ಇದನ್ನು ನೋಡೋ ಸಾಕು, ಈಗ ನಮ್ಮ ಜನಗಳು ಮುಸ್ಲಿಂ ಇರ್ಬೋದು, ಹಿಂದೂಗಳು ಜಗಳ ಅಂತ ಸಾಯ್ತಾರೆ. ಪ್ರತಿಯೊಂದು FIR ಎಲ್ಲ ಆಗ್ತಾ ಇರುತ್ತೆ. ಅವ್ರ ವಿಷಯದಲ್ಲಿ ನೀವು ನೋಡಿರ್ಬೋದು, ಅವ್ರ ಜಗಳನೇ ಇಲ್ಲ, ತುಂಬ ಕಮ್ಮಿ.
ಅದರಿಂದ ಅವ್ರ ಜೊತೆ ಮಾತಾಡೋಕ್ಕೆ ಎಲ್ಲ ಒಂಥರ ತುಂಬ ಖುಷಿ ಆಗುತ್ತೆ. ನನಗೂ ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಬಂದಿದ್ರೆ ಅವ್ರ ಜೊತೆ ಒಂದು ರೇಂಜಿಗೆ ಮಾತಾಡ್ಬೋದಿತ್ತು. ಅವರ ಕನ್ನಡ ಜಾಸ್ತಿ ಬರಲ್ಲ, ಏನು ಮಾಡೋದು, ಅದರಿಂದ ಜಾಸ್ತಿ ಮಾತಾಡ್ಲಿಲ್ಲ. ನಾನೇ ಸರಿ ಬಾಯ್ ಅಂತ ಅಂದ್ಬಿಟ್ಟೆ. ನನ್ನ ಕಡೆಯಿಂದ ಅಡ್ವೈಸ್ ಏನು ಅಂದರೆ, ಸಲಹೆ, ನೀವು ದಯವಿಟ್ಟು ಮಳೆಗಾಲದಲ್ಲಿ ಬಂದರೆ ಸ್ಲಿಪ್ಪರು ಅಥವಾ ಶೂ ಇವೆರಡೂ ಬಿಟ್ಬಿಟ್ಟು ಬನ್ನಿ ಕೆಳಗಡೆ. ನಾನು ಶೂ ಹಾಕ ಬಂದಿದ್ದೀನಿ, ಸಿಕ್ಕಾಬಟ್ಟೆ ಜಾರುತ್ತೆ. ಸುಮ್ಮನೆ ಯಾಕೆ ತೊಂದರೆ ಅಲ್ವಾ, ಬರೀ ಕಾಲಲ್ಲಿ ಬಂದ್ರೇ ಒಳ್ಳೆಯದು. ನೋಡ್ತಾ ಇರ್ಬೋದು ನೇಚರು ಎಷ್ಟು ಚೆನ್ನಾಗಿದೆ. ದೊಡ್ಡವ್ರು ಹೇಳ್ತಾರಲ್ಲ, ಪ್ರಕೃತಿ ಸೌಂದರ್ಯದ ಮುಂದೆ ಎಲ್ಲವೂ ಶೂನ್ಯ ಅಂತ. ಹೌದು, ಅಷ್ಟು ಚೆನ್ನಾಗಿದೆ. ನೋಡಿ, ನೀವು ಬನ್ನಿ, ತುಂಬ ಪ್ಲೇಸ್ ಚೆನ್ನಾಗಿದೆ. ಇದು ಮೈಸೂರು ಜಿಲ್ಲೆ, ಕೊಡಗು ಎರಡು ಗಡಿ ಭಾಗದಲ್ಲಿ ಐತೆ. ಆದರೂ ಮೈಸೂರು ಡಿಸ್ಟಿಕ್ಕು ಪಿರಿಯಾಪಟ್ಟಣ ತಾಲೂಕಿಗೆ ಸೇರೈತೆ. ಇದು ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ, ಶ್ರೀಗಿರಿ ಬೆಟ್ಟ, ಗಿರಿ ಬೆಟ್ಟ ಅಂತೆಲ್ಲ ಕರೀತಾರಲ್ಲ. ಇಲ್ಲಿ ಒಂದು ಕೊಳ ಇದೆ, ನೋಡ್ತಾ ಇರ್ಬೋದು ಕೊಳ. ಇಲ್ಲಿ ವರ್ಷದಲ್ಲಿ 365 ದಿನ ಪ್ಲಸ್ ಒಂದಿನ ಯಾವಾಗ್ಲೂ ನೀರು ತುಂಬಿರುತ್ತಂತೆ. ದೀಪಾವಳಿಲಿ ಬಂದ್ರೆ ಆಲ್ಮೋಸ್ಟ್ ಎಲ್ಲರೂ ನೀರ ಕುಡಿತಾರೆ. ಏನೋ ಹಳೆ ಸಂಸ್ಕೃತಿ ಸಂಪ್ರದಾಯ, ಆಲ್ಮೋಸ್ಟ್ ಎಲ್ಲರೂ ನೀರು ಕುಡಿತಾರೆ. ಅವ್ರವ್ರ ಆಚಾರ ವಿಚಾರ, ಅದು ನನಗೆ ಬೇಕಾಗಿಲ್ಲ. ಏಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಕಲ್ಚರ್ ಇರುತ್ತೆ. ಇನ್ನೇನು ಆಲ್ಮೋಸ್ಟು 95% ಬೆಟ್ಟ ಹತ್ಬಿಟ್ಟು ಬನ್ನಿ, ಕರ್ಕೊಂಡು ಹೋಗ್ತೀನಿ. ನನಗೂ ಸ್ವಲ್ಪ ಯಾಕೆ ಆರೋಗ್ಯ ಸಮಸ್ಯೆ ಆಗಿದೆ. ಜಸ್ಟು ಕೆಳಗಡೆ ವಾಮೆಂಟ್ ಮಾಡಿದೆ. 4-5 ದಿನದಿಂದ ಹುಷಾರಿರಲಿಲ್ಲ, ಆದರೂ ಹೋಗೇ ಬಿಡೋದ ಅಂದ್ಬಿಟ್ಟು ಪ್ಲ್ಯಾನ್ ಇದು ತುಂಬ ದಿನ ಇತ್ತು. ಈ ಬೆಟ್ಟ ಹತ್ಬೇಕು ಅಂತ ಎಲ್ಲ ಅಡ್ಜಸ್ಟ್ ಆಯಿತು, ಬಂದೆ. ಆದರೂ ಸ್ವಲ್ಪ ಹುಷಾರಿಲ್ಲ, ವಾಮೆಂಟ್ ಮಾಡಿಬಿಟ್ಟೆ. ಕೆಳಗಡೆ ಹೇಳಿದ್ನಲ್ಲ, ಟಿಬಿಟಿಯನ್ಸ್ ಅವರು ಬಟ್ಟೆ ಕಟ್ತಾರೆ ಅಂತ, ಇಲ್ಲೆಲ್ಲ ಕಟ್ಟೋರು ನೋಡಿ. ಏನೋ ಅದು ಅವ್ರ ನಂಬಿಕೆ ಬಗ್ಗೆ ಏನು ಹೇಳ್ಬಾರ್ದು. ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರೋದು. ಇದು ಈ ಬೆಟ್ಟದಲ್ಲಿರೋ ದೇವಸ್ಥಾನ ಹೊಯ್ಸಳರಲ್ಲ, ಸಾರಿ, ಚೋಳರು ಕಾಲದಲ್ಲಿ ಇದು ನಿರ್ಮಾಣ ಆಯಿತು. 1000 ವರ್ಷ ಆಗೈತೆ. ಇಲ್ಲೆಲ್ಲ ಏನೋ ಚಿನ್ನದ್ದು ರಥ ಎಲ್ಲ ಇತ್ತಂತೆ, ರಥೋತ್ಸವ ಮಾಡ್ತಿದ್ರಂತೆ. ಇಲ್ಲೇ ಎಲ್ಲೋ ಮುಳುಗ್ಬಿಡ್ತಂತೆ ನನಗೆ ಬಂದ ಮಾಹಿತಿ ಪ್ರಕಾರ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಅಲ್ಲ, ಚಿನ್ನದ ರಥ ಇದ್ದಿದ್ರೆ ತೆಗೀತಿದ್ರಲ್ವಾ. ಏನೇನೋ ಟೆಕ್ನಾಲಜಿ ಮುಂದುವರೆದೈತೆ, ಚಿನ್ನದ ರಥ ಇದ್ದಿದ್ರೆ ಬಿಡ್ತಿದ್ರ ಏನೋ ಗೊತ್ತಿಲ್ಲ. ನಾನು ನೋಡಕ್ ಬಂದಿರೋದು ಈ ನೇಚರು, ನಿಮಗೆ ತೋರಿಸ್ತಾ ಇರೋದು. ಅಷ್ಟು ಮಾತ್ರ ಮಾತಾಡಿದ್ರೆ ಒಳ್ಳೇದು ಅನ್ಕೋತೀನಿ. ಸುಮ್ಮನೆ ಬೇರೆ ವಿಷಯ ಎಲ್ಲ ಯಾಕೆ ಅಲ್ವಾ. ಕೊನೆಗೂ 3000 ಮೆಟ್ಟಿಲು ಹತ್ಬಿಟ್ಟೆ. ಇನ್ನು ಸ್ವಲ್ಪ ಇದೆ, ಫುಲ್ ಹತ್ಬಿಡ್ತೀನಿ. ದೇವ್ರು, ಕೊನೆಗೂ 3000 ಮೆಟ್ಟಿಲು ಹತ್ಬಿಟ್ಟೆ. ಕೊನೆಗೂ ಬೆಟ್ಟ ಹತ್ಬಿಟ್ಟೆ. ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟಕ್ಕೆ ಮೇಲ್ಗಡೆ ಟಾಪ್ ಅಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು, ವ್ಯೂ ತುಂಬಾ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ. ಸಾವಿರ ವರ್ಷದ ಪುರಾತನ ಮಲ್ಲಿಕಾರ್ಜುನ ಬೆಟ್ಟ. ಇಲ್ಲೆಲ್ಲ ಹಸಿರೆಲ್ಲ ಬೆಳ್ಕೊಬಿಟ್ಟೈತೆ, ಓಡಾಡಕ್ಕೆಲ್ಲ ದಾರಿ ಅಷ್ಟು ಸರಿ ಇಲ್ಲ. ಮೂರಿಂದ 4 ಸಲ ಬಂದಿದ್ದೀನಿ. ಇಲ್ಲೆಲ್ಲ ಇದು ಮುಜರಾಯಿ ಇಲಾಖೆಗೆ ಸೇರೈತೆ. ಏನು ಪ್ರಾಪರ್ ಆಗಿ
ನಿಗಾ ವಹಿಸ್ತಾ ಇಲ್ಲ. ಬಾಕ್ಲು ತೆಗ್ದಿದೆ, ಇರ್ಲಿ ತೋರಿಸ್ತೀನಿ ಒಳಗಡೆನು. ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ. ಯಾಕೆ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಅಂತ ಹೆಸರು ಬರಕ್ ಕಾರಣ ಏನು ಅಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು, ದೀಪಾವಳಿ ಅಮಾವಾಸ್ಯೆ ದಿನ ಸಿಡಿಲು ಹೊಡಿತದಂತೆ. ಆ ಸಿಡಿಲು ಇಲ್ಲೂ ಬಿದ್ದಿ ಒಳಗೆ ಶಿವ ಅವನೇ ದೇವ್ರೈತೆ, ಆ ಸಿಡಿಲು ದೇವ್ರಿಗೆ ತಾಗ್ತದೆ. ಅದಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಅಂತ ಹೇಳಕ್ಕೆ ಹೆಸರು. ಬನ್ನಿ ತಾಳಿ ತೋರಿಸ್ತೀನಿ ಇಲ್ಲಿ ಏನು ಅಂತ. ಒಳಗೆ ದೇವಸ್ಥಾನಕ್ಕೆ ಬಂದ್ರೆ ಬನ್ನಿ, ಹೇಳದ್ನಲ್ಲ ಇಲ್ಲಿ ಅಲ್ಲಿಂದ ಕಿಟಕಿ ಐತೆ, ಹೊರಗಡೆಯಿಂದ ಸಿಡಿಲು ಬರುತ್ತೆ. ಆ ಸಿಡಿಲು ಇಲ್ಲಿ ಕಾಣ್ತಾ ಇರ್ಬೋದು, ಒಳಗಡೆ ದೇವ್ರು, ಆ ಸಿಡಿಲು ಆ ದೇವ್ರಿಗೆ ತಾಗ್ತದೆ. ಅದಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಅಂತ ಹೆಸರು ಬಂತು, ಮೊದಲನೇ ಸಿಡಿಲು. ಇನ್ನ ಹೋಗ್ತಾ ಇದ್ರೆ ಇಲ್ಲೆಲ್ಲ ದೇವ್ರು ಒಬ್ನೇ ಇದ್ದೀನಿ. ಫುಲ್ ಕತ್ಲೆ. ದೇವ್ರೇ, ನನ್ನ ಮೊದಲನೇ ವಿಡಿಯೋ ಇದು, ಆಶೀರ್ವಾದ ಮಾಡಪ್ಪ. ನನ್ನ ಕಂಟೆಂಟೇ ಬೇರೆ ಇದೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಫುಲ್ಲು ಕತ್ಲೆ, ಏನು ಕಾಣ್ತಿಲ್ಲ. ಇದು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿದ್ದು. ಇಲ್ಲೆಲ್ಲ ಮೊದಲು ಊಟದ ವ್ಯವಸ್ಥೆ ತುಂಬಾ ಜೋರಾಗಿ ನಡೀತಿತ್ತಂತೆ. ನಿಜನ ಸುಳ್ಳು ನನಗೆ ಗೊತ್ತಿಲ್ಲ, ನನಗ್ ಬಂದ ಮಾಹಿತಿ ಪ್ರಕಾರ. ಒಂದ್ಸಲ ಮೇಲ್ಗಡೆ ಕತ್ಬಿಟ್ಟು ವ್ಯೂಸ್ ತೋರಿಸ್ತೀನಿ. ವ್ಯೂನ ತುಂಬಾ ಚೆನ್ನಾಗಿರುತ್ತೆ. ಹತ್ತೋ ಪ್ರಯತ್ನ ಮಾಡ್ತೀನಿ, ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಗಿರಿಜಾ ಕಲ್ಯಾಣ ಮಾಡ್ತಾರಂತೆ. ಉಗೆ ಉಗೆ ಮಹಾದೇವ, ಉಗೆ ಉಗೆ ಗಿರಿಜಮ್ಮ ಅಂತ ಹೇಳ್ತಾರಂತೆ. ವಿಶೇಷ ವರ್ಷಕ್ಕೊಂದ್ಸಲ ನಡೆಯುತ್ತಂತೆ ಗಿರಿಜಾ ಕಲ್ಯಾಣ. ಅದು ನನಗೆ ಗೊತ್ತಿಲ್ಲ ಗಿರಿಜಾ ಕಲ್ಯಾಣದ ಬಗ್ಗೆ. ಇಲ್ಲಿ ಅಕ್ಕಪಕ್ಕ ನಿಯರ್ ಲೋಕಲ್ ಜನಗಳನ್ನ ವಿಚಾರಿಸಿದ್ರೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗೋದು. ಆದ್ರೂ ನನಗೆ ಗೊತ್ತಿರೋ ಸ್ವಲ್ಪ ಮಾಹಿತಿನ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಮೇಲ್ಗಡೆ ಒಂದ್ಸಲ ವ್ಯೂಸ್ ನೋಡೋದ. ವ್ಯೂಸ್ ಅಲ್ಲ, ವ್ಯೂ. ನೀವು ನೋಡ್ತಾ ಇದ್ದೀರಾ, ದೇವಸ್ಥಾನ ಮೇಲ್ಗಡೆ ಎತ್ತಿದ್ದೀನಿ. ವ್ಯೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಮಳೆ ಹುಯ್ತಿದೆ, ಎಲ್ಲ ಮಂಜು ಮಂಜು. ಸೋಲಾರ್ ವ್ಯವಸ್ಥೆ ಮಾಡವ್ರೆ ಮೇಲ್ಗಡೆ, ಕೆಳಗಡೆಗೆ ಕರೆಂಟ್ ಬೇಕಲ್ಲ ಅದರಿಂದ. ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ರಾಜನು, ರಾಜಾದಿರಾಜನು ನಾನು, ಯಾರು ಆಗುವುದಿಲ್ಲ, ಆಗಲು ಬಿಡುವುದೂ ಇಲ್ಲ. ಸುಮ್ನೆ ಇರ್ಲಿ, ಒಂದು ಡೈಲಾಗ್ ಒಂದ್ಬಿಟ್ಟೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಫುಲ್ಲು ಎಲ್ಲ ಮಂಜು 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 ಮಂಜು, ಏನು ಕಾಣ್ತೇನೆ ಇಲ್ಲ. ಮಳೆ ಜಾಸ್ತಿ ಆಗ್ಬಿಡ್ತು ಸ್ವಲ್ಪ. ತುಂಬಾ ಚೆನ್ನಾಗಿದೆ. ತುಂಬಾ ದಿನದಿಂದ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಕೆಲವ್ರ ಹತ್ರ ಇದು ಬೆಟ್ಟದ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದೆ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೇಬೇಕು ಅಂತ ಏನ್ ರೂಲ್ಸ್ ಇಲ್ವಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ. ನನಗೆ ಗೊತ್ತಿಲ್ಲ ಅಷ್ಟು ಮಾಹಿತಿ ಅಂತ ಹೇಳಿದ್ರು. ಹಂಗ ಹಿಂಗ ಅಲ್ಪ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬೆಟ್ಟಕ್ಕೆ ಬಂದೆ. ನೋಡ್ತಾ ಇರ್ಬೋದು, ಏನು ಕಾಣ್ತೇನೆ ಇಲ್ಲ ಗುರು, ಫುಲ್ಲು ಮಂಜು 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 ಮಂಜು. ಅದ್ರಲ್ಲೂ ಈ ಒಂದು ನೇಚರ್ ಅಲ್ಲಿ ನಾನ್ ಬಂದಿದ್ದೀನಲ್ಲ, ಸ್ಪೆಷಲ್ ಪುಣ್ಯವಂತ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ನೇಚರ್ 1000 ವರ್ಷದ ಬೆಟ್ಟ, ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ.
ಜನ್ಮದಿಂದ ಆವೃತ್ತಿ ಆಗ್ಬಿಟ್ಟಿದೆ. ಇಲ್ಲಿ ಅಂದ್ಬಿಟ್ಟು ಹೊಟ್ಟೆ ಹೋದ್ರೆ ಬಿಸ್ಕಟ್ ತಂದಿದೆ ಮೇಲ್ಗಡೆಗೆ, ನೀವು ತಿಂದ್ಬಿಟ್ಟಿದ್ದಾಳೆ. ತಿಂದ್ರಾ? ಓಕೆ. ಇಲ್ಲಿ ಟ್ರೆಕ್ಕಿಂಗ್ಗೆ ತುಂಬ ಪ್ಲೇಸ್ ತುಂಬ ಚೆನ್ನಾಗೈತೆ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಗಳ ಜೊತೆ, ಯಾರ ಜೊತೆನಾರು ಬನ್ನಿ. ಆದರೆ ಕುಡಿಯೋಕ್ಕೆ ಬಾಟಲ್ ತರ್ತೀರ, ನೀರನ್ನ ತಿನ್ನೋಕ್ಕೆ ಪ್ಲಾಸ್ಟಿಕ್ ಕೆಲವೊಂದು ಅನಿವಾರ್ಯ, ಪ್ಲಾಸ್ಟಿಕ್ ಏನು ಮಾಡೋಕ್ಕಾಗಲ್ಲ, ಬೇಕೇ ಬೇಕು. ಆದರೆ ಮತ್ತೆ ರಿಟರ್ನ್ ತಗೊಂಡೋಗಿ. ಎಷ್ಟು ಚೆನ್ನಾಗೈತೆ ಗೊತ್ತಾ ನೇಚರು, ಅಷ್ಟು ಚೆನ್ನಾಗಿದೆ. ಹಾಳು ಮಾಡಿಬಿಡಿ ಅಷ್ಟೇ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗೋದೆ ನಾನು. ಸರಿ ಬನ್ನಿ ಕೆಳಗೆ ಹೋದೆ. ಈಗ ಪ್ರಪಂಚದಲ್ಲೇ ದೊಡ್ಡ ಶಿಖರ ಯಾವ್ದು ಹೇಳಿ? ಮೌಂಟ್ ಎವರೆಸ್ಟ್. ಎಲ್ರಿಗೂ ಗೊತ್ತು. ಭಾರತದಲ್ಲಿ K2, ಅದು ಎಲ್ರಿಗೂ ಗೊತ್ತು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ, ಅದು ಗೊತ್ತು. ನಮ್ಮ ಮೈಸೂರು ಡಿಸ್ಟಿಕ್ ಅಲ್ಲಿ ದೊಡ್ಡ ಬೆಟ್ಟ ಯಾವುದು? ಅದೇ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ. ಇದು ಮೈಸೂರು ಕೊಡಗು ಗಡಿ ಭಾಗದಲ್ಲಿ ಐತೆ. ಇಲ್ಲಿ ಇನ್ನೊಂದೇನು ಅಂದ್ರೆ ಹತ್ತಕ್ಕೆ ತುಂಬಾ ಕಷ್ಟ ಬೆಟ್ಟನ, ಆದ್ರೆ ಇಳಿಯಕ್ಕೆ ಆರಾಮ್ಸೆ ಇಳಿಬಹುದು. ಆದ್ರೆ ನೋಡಿ ಮಾಡಿ ಇಳಿಯಿರಿ, ಜಾರ್ತದೆ. ಯಾಕೆ ಬೇಕು, ಒಂದೇ ಸಮಯ ಇರೋದಿಲ್ಲ ಎಲ್ಲವೂ. ಇಳಿಯ ತುಂಬಾ ಈಸಿ, ಹತ್ತಕ್ಕೆ ಸಾಕಾಗೋಯ್ತು. ಆಗ್ಲಿಲ್ಲ ನನಗೆ. ಎಕ್ಸಸೈಸ್ ಮಾಡು ತುಂಬಾ ದಿನ ಆಯ್ತು, ವರ್ಕೌಟ್ನ ಆಮೇಲೆ ಯಾವ್ದು ಇಲ್ಲ, ಎಲ್ಲಾನು ಬಿಟ್ಬಿಟ್ಟಿದ್ದೀನಿ. ಅದರಿಂದ ಬ್ರೆತ್ ಬೇಗ ಜಾಸ್ತಿ ಬಂದ್ಬಿಡ್ತು. ಇಲ್ಲಾಂದ್ರೆ ರನ್ನಿಂಗ್ ಮಾಡ್ಕೊಂಡೇ ಬಂದ್ಬಿಡ್ತಿದ್ದೆ ಬೆಟ್ಟನ ಫುಲ್ಲು. ವರ್ಕೌಟ್ ಅಂದ್ರೆ ನಾನು ಅಷ್ಟೆಲ್ಲ ಮಾಡೋದಿಲ್ಲ, ನೀವು ಅನ್ಕೊಂಡಿರೋ ತರ ವರ್ಕೌಟ್ ಒಂದಿದ್ಕೆ ಡೈಲಿ ಒಂದು 10 ನಿಮಿಷ ಅಷ್ಟೇ ನಾನು ಮಾಡೋದು. ಎಲ್ಲರೂ 1 ಅವರ್ ಎಷ್ಟೆಷ್ಟೋ ಮಾಡ್ತಾರೆ, ಆ ಥರ ಏನಿಲ್ಲ. ನಾನು ಮಾಡಿದ್ರೆ ಡೈಲಿ 10 ನಿಮಿಷ ಅಷ್ಟೇ, 10 ರಿಂದ 15 ನಿಮಿಷ ಎವ್ವಿ. ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿದ್ರೆ ಸಾಕು. ಈಗ ನಮ್ಮ ದೇಹನ ದಂಡಿಸ್ಬಾರ್ದು ಜಾಸ್ತಿನ. ಅದರಿಂದನೇ ಕೆಲವೊಂದೆಲ್ಲ ಸಮಸ್ಯೆಗಳಾಗೋದು ಅಂತ ಅನ್ಕೊಳ್ತೀನಿ. ಎಷ್ಟು ಬೇಕಷ್ಟು ಆರೋಗ್ಯವಾಗಿ ಫಿಟ್ ಆಗಿರಕ್ಕೆ ನಾವಿಲ್ವ, ಫಿಟ್ ಆಗಿ. ಕೊನೆಗೂ ಬೆಟ್ಟ ನೋಡಿ ಇಳಿತಾ ಇದ್ದೀನಿ. ನನ್ನ ಮೊದಲನೇ ವಿಡಿಯೋ ಇದು. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮೊದಲನೇ ವಿಡಿಯೋ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ. ಬರ್ತೀನಿ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಬೇಗ.